ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೇಗುದಿ ಈಗ ಶುರುವಾಗಿರುವಂತದ್ದು. ಸಚಿವ ಸ್ಥಾನ ವಂಚಿತರ ಆಕ್ರೋಶ ಈಗ ಸ್ಫೋಟಗೊಳ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗಬಹುದಾದಂತಹ ಸ್ಥಿತಿ ಈಗ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೇಗುದಿ ಆಕ್ರೋಶ ಪ್ರತಿಯೊಂದು ಕೂಡ ಸ್ಫೋಟಗೊಂಡಿದೆ. ಯಾಕೆಂದ್ರೆ ಒಂದ್ ಕಡೆ ಸಚಿವ ಸ್ಥಾನ ಕೈ ತಪ್ಪಿದಂತ ವಿಚಾರ ಮತ್ತು ಒಂದ್ ಕಡೆ ಪುನಾರಚನೆ ಆದಂತ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಅಸಮಾಧಾನ ಕೂಡ ಇದೆ. ಸೊ ಹೀಗಾಗಿ ಅಸಮಾಧಾನಿತರ ನೇತೃತ್ವವನ್ನ ವಹಿಸಿರುವಂತ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಏನ್ ಬೇಕಾದ್ರೂ ಆಗಬಹುದು, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗುವಂತಹ ಸಾಧ್ಯತೆ ಇದೆ ಎಂದು ಬೆಂಗಳೂರಿನಲ್ಲಿ ಅತೃಪ್ತರು ಸಭೆಯನ್ನ ಸೇರ್ತಾ ಇದ್ದಾರೆ. ಸಭೆಯ ಬಳಿಕ ಅವರ ಮುಂದಿನ ನಡೆ ಏನು ಅಂತ ಕೂಡ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಕಾಂಗ್ರೆಸ್ಗೆ ಕೈ ಕೊಡ್ತಾರ ಅತೃಪ್ತರು? ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅತೃಪ್ತ ನಾಯಕರು ಕೈ ಕೊಡ್ತಾರ? ಕೈ ಪಕ್ಷಕ್ಕೆ ಕೈ ಎತ್ತಲಿದ್ದಾರ ಕಾಂಗ್ರೆಸ್ನ ಶಾಸಕರು ಅನ್ನುವ ಪ್ರಶ್ನೆಗೆ ಇವತ್ತು ಮೋಸ್ಟ್ ಪ್ರಾಬಬಲಿ ಉತ್ತರ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಏಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರನ್ನ ಕೂಡ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ರಮೇಶ್ ಜೊತೆಗೆ ಎಷ್ಟು ಮಂದಿ ಇದ್ದಾರೆ? ರಮೇಶ್ ಅವರ ಬೆಂಬಲಕ್ಕೆ ನಿಂತಿರುವಂತಹ ಶಾಸಕರು ಯಾರು? ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನಾಗಿರ್ಬೋದು? ಹಾಗೆ ರಮೇಶ್ ಜೊತೆಗೆ ಇಲ್ಲಿ ಮೇನ್ ಆಗಿ ಶಾಸಕರ ಸಂಖ್ಯೆ ಎಷ್ಟಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವತ್ತು. ಇನ್ನು ರಮೇಶ್ ಅವರ ಜೊತೆ ಕೈ ಜೋಡಿಸಿದ್ದಾರೆ ಅತೃಪ್ತರು. ಯಾರು ಅವರು ಅಂದ್ರೆ ನಾಗೇಂದ್ರ, ಗಣೇಶ್, ಭೀಮಾನಾಯ್ಕ್, ಶ್ರೀಮಂತ ಪಾಟೀಲ್, ಪ್ರತಾಪ್ ಗೌಡ, ಮಹೇಶ್ ಕುಮಟಳ್ಳಿ. ಈ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು, ಅವರ ಜೊತೆ ಗುರುತಿಸಿಕೊಂಡಂತವರು. ಈಗ ಆಲ್ರೆಡಿ ಸಾಕಷ್ಟು ಬಾರಿ ನೋಡಿದ್ದೀವಿ. ನಾಗೇಂದ್ರ ಆಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಭೀಮಾನಾಯ್ಕ್, ಈ ಶಾಸಕರ ಜೊತೆಗೆ ಶ್ರೀಮಂತ ಪಾಟೀಲ್, ಮಹೇಶ್ ಅವರು ಸೇರಿದಂತೆ ಪ್ರಮುಖವಾಗಿ 8 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಇವರೆಲ್ಲರೂ ಕೂಡ ರಮೇಶ್ ಅವರು ಕೈಗೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧರಾಗಿ ಇವರು ಕೂಡ ರಾಜೀನಾಮೆಯನ್ನ ನೀಡ್ತಾರ ಅನ್ನುವ ಒಂದು ಕುತೂಹಲ ಈಗ ಸಾಕಷ್ಟಿರುವಂತದ್ದು. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಈ ಹಿಂದೆ ಅತೃಪ್ತರ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೂಡ ಕೈಗೊಳ್ಳಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಇವತ್ತು ತಮ್ಮ ಬೆಂಬಲಿಗ ಶಾಸಕರ ಜೊತೆ ಸಭೆಯನ್ನ ಸೇರಲಿದ್ದಾರೆ. ಮುಂದಿನ ನಡೆ ಬಗ್ಗೆ ಸಭೆಯಲ್ಲಿ ಇಂದು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಅತೃಪ್ತರ ಅಭಿಪ್ರಾಯವನ್ನ ಕೂಡ ಪಡೆಯಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇಲ್ಲಿ ಪ್ರಮುಖವಾದಂತಹ ವಿಚಾರ ಅಂದ್ರೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತಹ ತಂತ್ರ. ಒತ್ತಡವನ್ನ ಹೇರ್ಬೇಕಾ ಅಥವಾ ಬೆಂಬಲವನ್ನ ಹಿಂತೆಗೆದುಕೊಳ್ಬೇಕಾ? ಇವೆರಡು ವಿಚಾರಗಳೇ ಇಂದಿನ ಸಭೆಯ ಪ್ರಮುಖ ಹೈಲೈಟ್ಸ್ ಗಳಾಗಿರುವಂತದ್ದು. ಅವರಿಗೆ ಅಂದ್ರೆ ಪ್ರಮುಖವಾಗಿ ಅವರ ಬೆಂಬಲಿಗ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡಲಾಗಿಲ್ಲ. ಸೊ ಹೀಗಾಗಿ ಈ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ. ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ರಮೇಶ್ ಬಣದಲ್ಲಿ ಯಾವ ಶಾಸಕರಿದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ ನೀವು. ನಾಗೇಂದ್ರ ಕೂಡ್ಲಿಗಿ ಶಾಸಕರು, ಇನ್ನು ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ನ ಶಾಸಕರು. ಇವರ ಜೊತೆಗೆ ಭೀಮಾನಾಯ್ಕ್ ಹಗರಿಬೊಮ್ಮನಹಳ್ಳಿ ಶಾಸಕರು, ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿಯ ಶಾಸಕರು. ಇವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಸಾಕಷ್ಟು ಅಸಮಾಧಾನಿತರ ಅತೃಪ್ತರ ಆಕ್ರೋಶ ಹಾಗೆ ಇದೆ. ಆದ್ರೆ ಇದು ಸದ್ಯದ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಇರುವಂತಹ ಶಾಸಕರಾಗಿದ್ದಾರೆ.
ಬಂಡಾಯ ಬಹುತೇಕ ಫಿಕ್ಸ್. ಈಗಾಗಲೇ ಈ ಬಂಡಾಯದ ಮುನ್ಸೂಚನೆ ರಮೇಶ್ ಜಾರಕಿಹೊಳಿ ಅವರು ನೀಡಿದ್ದಾರಾ? ಆಡಿಯೋ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿರುವಂತಹ ಆಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಈ ಬಾರಿ ರಾಜೀನಾಮೆ ಕೊಡೋದು ಕನ್ಫರ್ಮ್. ತಮ್ಮ ಜೊತೆ ಅತೃಪ್ತ ಶಾಸಕರು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಕೂಡ ಗೊತ್ತಿದೆ ಯಾರ್ಯಾರು ಅಂತ, ಅದನ್ನು ಕೂಡ ನಾವು ತೋರಿಸಿದ್ವಿ. ಆದ್ರೆ ಎಷ್ಟು ಜನ ಅಂತ ನಂಬರ್ ಅನ್ನ ಹೇಳಕ್ ಆಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತಹ 8 ಜನ ಶಾಸಕರು ಯಾರು ಅನ್ನೋದನ್ನ ಹೇಳಿದ್ವಿ. ಆದ್ರೆ ಆ ನಂಬರ್ ಇನ್ನೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಈ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಈಗ ರಮೇಶ್ ಜಾರಕಿಹೊಳಿ ಅವರ ಕೈಯಲ್ಲಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಮೇಶ್ ಜಾರಕಿಹೊಳಿ ಅವರ ಆಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಹಿಂದೆ ರಮೇಶ್ ಅಂಡ್ ಟೀಮ್ ರಾಜೀನಾಮೆಯನ್ನ ನೀಡಲಿದೆಯಾ? ಸರ್ಕಾರಕ್ಕೆ ಬಂಡಾಯದ ಟೆನ್ಷನ್. ಹೌದು ಕನ್ಫರ್ಮ್ ಆಗಿದೆ. ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಈ ವಾರ ಕೊಡೋದಕ್ಕೆ ಹೌದು ಕನ್ಫರ್ಮ್ ಆಗಿದೆ. ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಈ ವಾರ ಕೊಡೋದಕ್ಕೆ ಹೌದು ಕನ್ಫರ್ಮ್ ಆಗಿದೆ. ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಈ ವಾರ ಕೊಡೋದಕ್ಕೆ ಹೌದು ಕನ್ಫರ್ಮ್ ಆಗಿದೆ. ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಈ ವಾರ ಕೊಡೋದಕ್ಕೆ ಹೌದು ಕನ್ಫರ್ಮ್ ಆಗಿದೆ. ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಈ ವಾರ ಕೊಡೋದಕ್ಕೆ ಹೌದು ಕನ್ಫರ್ಮ್ ಆಗಿದೆ. ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕಮ್ಮಿ ಬಿಟ್ಟು ಅವ್ರು ಖರೆ ನಿಜ ಈ ವಾರ ಕೊಡೋದಕ್ಕೆ ನೋಡಿದ್ರಿ ರಮೇಶ್ ಜಾರಕಿಹೊಳಿ ಅವರ ಮಾತುಗಳನ್ನ. ಇದೇ ಆಡಿಯೋ ವೈರಲ್ ಆಗಿರುವಂತದ್ದು. ಈ ಆಡಿಯೋ ಇಂದನೇ ಈ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಏನ್ ಮಾಡ್ತಾರಪ್ಪ ಇವರು? ಯಾಕೆಂದ್ರೆ ಇವರೆಲ್ಲರನ್ನೂ ಕೂಡ ಎದುರಿಗೆ ಹಾಕೊಂಡು ಸಂಪುಟ ವಿಸ್ತರಣೆ ಪುನಾರಚನೆಯನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ಕಾಂಗ್ರೆಸ್ ಲೀಡರ್ಸ್ಗೆ ಈಗ ಎಲ್ಲಾ ಕಡೆ ಟೆನ್ಷನ್. ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ನಾಯಕರು. ಎಲ್ಲಾ ಪ್ರವಾಸವನ್ನ ಮೊಟಕುಗೊಳಿಸಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಪ್ರಮುಖ ನಾಯಕರೆಲ್ಲರೂ ಕೂಡ. ಜಮಖಂಡಿಯ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ನಾಯಕರು. ಬೆಂಗಳೂರಿಗೆ ಸಿದ್ದರಾಮಯ್ಯ ಅವರು, ಮಾಜಿ ಸಿಎಂ, ಹಾಗೆ ಪ್ರತಿಪಕ್ಷದಲ್ಲಿ ಇಲ್ಲಿ ಪ್ರಮುಖವಾಗಿ ಈ ಶಾಸಕಾಂಗ ಪಕ್ಷದ ನಾಯಕರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ವಾಪಸ್ ಆಗ್ತಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಕೂಡ ತುಮಕೂರಿನಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಈ ನಾಯಕರಲ್ಲಿ ಟೆನ್ಷನ್ ಅನ್ನೋದು ಶುರುವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಪ್ರವಾಸ ಕೂಡ ದಿಢೀರಂತ ರದ್ದಾಗಿದೆ. ಬಾಲ್ಕಿಯಿಂದ ಬೆಂಗಳೂರಿಗೆ ಈಶ್ವರ್ ಖಂಡ್ರೆ ಅವರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಈಶ್ವರ್ ಖಂಡ್ರೆ ಅವರು ಕೂಡ ವಾಪಸ್ ಬರ್ತಾ ಇದ್ದಾರಂತೆ ಬೆಂಗಳೂರಿಗೆ. ಸಂಜೆ ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರೂ ವಾಪಸ್ ಬೆಂಗಳೂರಿಗೆ ಬರ್ತಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಟೆನ್ಷನ್ ಮನೆ ಮಾಡಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಅತೃಪ್ತರ ಒಂದು ನಡೆಯಿಂದ ಅಂತ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಇವತ್ತು ಕಾಂಗ್ರೆಸ್ ಪಾಳಿಯಕ್ಕೆ ಎಲ್ಲೋ ಒಂದ್ ಕಡೆ ಅಳಿವು ಉಳಿವಿನ ಪ್ರಶ್ನೆ ಕಾಡ್ತಾ ಇದೆ ಅನ್ಸುತ್ತೆ. ಎಲ್ಲಾ ನಾಯಕರಲ್ಲೂ ಟೆನ್ಷನ್ ಅನ್ನೋದು ಎದ್ದೆದ್ದು ಕಾಣಿಸ್ತಾ ಇದೆ ಇವಾಗ. ಖಂಡಿತವಾಗ್ಲೂ ಪೃಥ್ವಿರಾಜ್, ನೀವು ಹೇಳೋ ಮಾತು 100% ಸತ್ಯ. ಯಾಕಂದ್ರೆ ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಅವರ ಜೊತೆಗಿರ್ತಕ್ಕಂತ ಶಾಸಕರು ಕೂಡ ಏನಿದ್ದಾರೆ, ಸುಮಾರು 8ಕ್ಕೂ ಹೆಚ್ಚು ಜನ ಶಾಸಕರು, ಅವರೆಲ್ಲರೂ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಬಹಳ ಭರವಸೆಯನ್ನು ಇಟ್ಕೊಂಡಿದ್ರು. ನಮಗೂ ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಕೊಡ್ತಾರೆ, ಅಟ್ಲೀಸ್ಟ್ ಕೊನೆ ಪಕ್ಷನಾದ್ರೂ ಕೂಡ ಒಂದು ನಿಗಮ ಮಂಡಳಿ ಸ್ಥಾನಮಾನ ಆದ್ರೂ
ಕೊಡ್ತಾರೆ ಅನ್ನುವಂತ ಒಂದು ಭರವಸೆನ ಇಟ್ಕೊಂಡಿದ್ರು. ಇದೀಗ ಆ ಒಂದು ಭರವಸೆ ನುಚ್ಚುನೂರಾಗಿರುವಂತದ್ದು. ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವರ ತಂಡ ಏನಿದೆ, ಅತೃಪ್ತ ಶಾಸಕರ ತಂಡ ಏನಿದೆ, ಅವರೆಲ್ಲರೂ ಕೂಡ ಆಕ್ರೋಶಗೊಂಡಿರುವಂತದ್ದು. ಜೊತೆಗೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಏನು ಬೆಂಬಲ ಏನಿದೆ, ಆ ಒಂದು ಬೆಂಬಲವನ್ನ ವಾಪಸ್ ಪಡೆಯೋದಕ್ಕೂ ಕೂಡ ಇವತ್ತು ನಿರ್ಧಾರ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಇವತ್ತು ಏನು ರಮೇಶ್ ಜಾರಕಿಹೊಳಿ ಅವರ ನಿವಾಸ ಏನಿದೆ, ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇರುವಂತದ್ದು. ಸಭೆಯಲ್ಲಿ ಪ್ರಮುಖವಾಗಿ ಹೆಚ್ಚು ಜನ ಅತೃಪ್ತ ಶಾಸಕರು ಕೂಡ ಒಂದು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಆ ಸರ್ಕಾರಕ್ಕೆ ಕೊಟ್ಟಿರತಕ್ಕಂತಹ ಒಂದು ಬೆಂಬಲವನ್ನ ವಾಪಸ್ ಪಡೆಯುವಂತದ್ದು. ಜೊತೆಗೆ ಏನು ಸಚಿವ ಸ್ಥಾನ ಏನು ರಮೇಶ್ ಜಾರಕಿಹೊಳಿಯನ್ನ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. ಜೊತೆಗೆ ತಮ್ಮ ಅತೃಪ್ತ ಶಾಸಕರಿಗೆ ಏನು ಒಂದು ಸ್ಥಾನಮಾನವನ್ನ ಕೊಟ್ಟಿಲ್ಲ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಎಚ್ಚರಿಕೆ ನೀಡುವಂತದ್ದು. ಜೊತೆಗೆ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ವೇಣುಗೋಪಾಲ್ ಅವರು ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಹೀಗಾಗಿ ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ನೀಡುವಂತಹ ಒಂದು ವಿಚಾರವನ್ನು ಕೂಡ ಈ ಒಂದು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಏನು ಇವರು ಅತೃಪ್ತ ಶಾಸಕರ ಒಂದು ಒಂದು ಸಭೆಯನ್ನ ನೋಡಿದಂತ ರಾಜ್ಯ ಕಾಂಗ್ರೆಸ್ ನಾಯಕರು ಏನಿದ್ದಾರೆ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ಇದೀಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರುವಂತದ್ದು. ಹೀಗಾಗಿ ಇವೆಲ್ಲಾ ಬೆಳವಣಿಗೆಗಳನ್ನ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಪೃಥ್ವಿರಾಜ್, ಸರ್ಕಾರಕ್ಕೆ ಪ್ರಮುಖವಾಗಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಒಂದು ಬಹಳ ಟೆನ್ಷನ್ ಆಗಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.